ನಮಸ್ಕಾರ. ಉದಯವಾಣಿ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಆರ್ಟಿಕಲ್ ಪ್ರಕಾರ ಸುಮಾರು 20 ಲಕ್ಷ ಜನ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಕರ್ನಾಟಕಕ್ಕೆ ಬಂದು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮಗೀಗಾಗಲೇ ಗೊತ್ತಿದೆ, ಭಾರತದ ವಿವಿಧ ರಾಜ್ಯಗಳಿಂದ ಕೋಟ್ಯಾಂತರ ಜನ ಅನ್ಕಂಟ್ರೋಲ್ಡ್ ಆಗಿ ಮೈಗ್ರೇಟ್ ಆಗ್ತಾ ಇದ್ದಾರೆ ಕರ್ನಾಟಕಕ್ಕೆ. ಇದ್ರ ಜೊತೆಗೆ ಅಕ್ರಮವಾಗಿ ಬಾಂಗ್ಲಾದೇಶದವರು ಬಂದು ಸೇರ್ಕೋತಾ ಇದ್ದಾರೆ. ಸೊ ಹೀಗೆ ಬಹಳಷ್ಟು ಜನ ಯಾರು ಬರ್ತಾರೆ, ಇವರು ಹಿಂದಿನಲ್ಲಿ ಮಾತಾಡೋದ್ರಿಂದ ನಮಗೆ ಇವರು ಉತ್ತರ ಭಾರತದಿಂದ ಬಂದಿದ್ದಾರಾ ಅಥವಾ ಬಾಂಗ್ಲಾದಿಂದ ಬಂದಿದ್ದಾರಾ ಅನ್ನೋದು ಸಾಮಾನ್ಯ ಜನಕ್ಕೆ ಗೊತ್ತೇ ಆಗಲ್ಲ. ಇದನ್ನು ಗೊತ್ತು ಮಾಡಬೇಕಾಗಿದ್ದು ಯಾರ್ದು? ಭಾರತ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು. ಈಗ ಭಾರತ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಅಧಿಕಾರದಲ್ಲಿರೋದು ಹಿಂದಿ ಪಕ್ಷ ಕಾಂಗ್ರೆಸ್ನವರು ಮತ್ತು ಹಿಂದಿ ಪಕ್ಷ BJPಯವರು. ಈ ಎರಡೂ ಪಕ್ಷದವರು ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ ಈ ಥರ ಸಮಸ್ಯೆಗಳೇ ಬರ್ತಾ ಇರಲಿಲ್ಲ. ಇವಾಗ ನೋಡಿ, ಬಾಂಗ್ಲಾದಿಂದ ಯಾರೋ ಒಬ್ಬ ಅಕ್ರಮವಾಗಿ ಬರ್ತಾ ಇದ್ದಾನೆ ಅಂದರೆ ಭಾರತ ಸರ್ಕಾರದವರು ನಮ್ಮ ಗಡಿಯನ್ನು ಗಟ್ಟಿ ಮಾಡಿಲ್ಲ ಅನ್ನೋದು ಕಾಣಿಸುತ್ತೆ. ಅದೇ ರೀತಿ ಅವರು ಅಕ್ರಮವಾಗಿ ಬಂದು ರಾಜ್ಯದಲ್ಲಿ ನೆಲೆಸ್ತಾ ಇದ್ದಾರೆ ಅಂದರೆ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಅಷ್ಟು ಸೀರಿಯಸ್ ಆಗಿ ತಗೋತಾ ಇಲ್ಲ ಅನ್ನೋದು ಕೂಡ ಕಾಣಿಸುತ್ತೆ. ಸೊ ಈ ಎರಡೂ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಬ್ರನ್ನೊಬ್ರು ಬ್ಲೇಮ್ ಮಾಡ್ತಾ ಇದ್ದಾರೆ ಹೊರತುನೇ ಈ ಅನ್ಕಂಟ್ರೋಲ್ಡ್ ಮೈಗ್ರೇಷನ್ಗೆ ಅಥವಾ ಇಲ್ಲೀಗಲ್ ಮೈಗ್ರೇಷನ್ಗೆ ಯಾವ ಕ್ರಮನೂ ತಗೋತಾ ಇಲ್ಲ ಅನ್ನೋದು ಕಾಣಿಸುತ್ತೆ. ಹೀಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಎರಡೂ ಹಿಂದಿ ಪಕ್ಷಗಳು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ದೇಶನೂ ಉದ್ಧಾರ ಆಗಲ್ಲ, ರಾಜ್ಯನೂ ಉದ್ಧಾರ ಆಗಲ್ಲ.